ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಂಡಿಯಾ ಟೀಮ್ಗೆ ಎಂಟ್ರಿ ಕೊಟ್ಟ ರಜತ್ ಪಟಿದಾರ್ ನಮ್ಮ RCBಯ ಪ್ಲೇಯರ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಿದೆ. ಹಾಗೆ ಇದರ ಬಗ್ಗೆ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರ್ತದೆ. ಮೊದಲನೇದಾಗಿ ನೋಡೋದಾದರೆ ಒಂದು ರಜತ್ ಪಟಿದಾರ್ ಅವರು ಯಾವುದೇ ಕಾರಣಕ್ಕೂ ನಮ್ಮ ಟೀಮ್ ಇಂಡಿಯಾಗೆ ಆಡಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಸೆಲೆಕ್ಷನಲ್ಲಿನೇ ಒಂದು ದೊಡ್ಡ ಬ್ಲೈಂಡ್ ಮಿಸ್ಟೇಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಗೌತಮ್ ಗಂಭೀರ್ ಅವರು ಅದು ಯಾವ ಥರ ಸೆಲೆಕ್ಷನ್ ಅಂತ ಗೊತ್ತಿಲ್ಲ. ಯಾಕಂದರೆ ಚಾಂಪಿಯನ್ ಆಗಿರೋ ಟೀಮಲ್ಲಿ ಇರ್ತಕ್ಕಂಥ ಒಬ್ಬ ಪ್ಲೇಯರನ್ನು ಕೂಡ ನಮ್ಮ ಗೌತಮ್ ಗಂಭೀರ್ ಅವರು ಒಂದು ನಮ್ಮ ಟೀಮ್ ಇಂಡಿಯಾಗೆ ತೆಗೆದುಕೊಂಡಿಲ್ಲ. ಅಲ್ಲಿಯೇ ಒಂದು ದೊಡ್ಡ ಮಿಸ್ಟೇಕ್ ಮಾಡಿದರು ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ, ಒಂದು ರಜತ್ ಪಟಿದಾರ್ ಅವ್ರನ್ನ ತೊಗೊಂಡಿದ್ರೆ ಇವಾಗ ಎಷ್ಟು ಹೆಲ್ಪ್ ಆಗ್ತಿತ್ತು ಅಂತ ಹೇಳಿ. ಹಾಗೆ ಬಾಲಿಂಗಲ್ಲಿಯೂ ಕೂಡ ಅಷ್ಟೇ ಭುವನೇಶ್ವರ್ ಕುಮಾರ್ ಅವರಿದ್ದರು ನಮ್ಮ ಟೀಮ್ ಇಂಡಿಯಾಗೆ ಆಡೋಕ್ಕೆ. ಬಟ್ ಅವ್ರನ್ನೂ ಕೂಡ ಒಂದು ಚಾಯ್ಸ್ ಮಾಡಲಿಲ್ಲ. ಅಲ್ಲಿಂದನೇ ಒಂದು ದೊಡ್ಡ ಬ್ಲೈಂಡರ್ ಮಿಸ್ಟೇಕ್ ಸ್ಟಾರ್ಟ್ ಆಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಟೀಮ್ ಇಂಡಿಯಾ ತಂಡ ಆಲ್ರೆಡಿ ಐರ್ಲ್ಯಾಂಡ್ ವಿರುದ್ಧ 2 ಮ್ಯಾಚಸ್ ಹೋಯ್ತಿದೆ. ಅಲ್ಲಿ 2 ಮ್ಯಾಚ್ ಸೋತ ನಂತರ ಈಗ ಇಂಗ್ಲೆಂಡ್ ವಿರುದ್ಧ ಒಂದು ಮ್ಯಾಚ್ ಟೈ ಆಯಿತು. ಬಟ್ ಆ ಮ್ಯಾಚಲ್ಲೂ ಕೂಡ ಅಷ್ಟೊಂದು ರನ್ಸು ಕಲೆ ಹಾಕಿರಲಿಲ್ಲ. ಕೇವಲ 189 ರನ್ ಹೊಡೆದಿದ್ರು. ಫಸ್ಟ್ ಬ್ಯಾಟಿಂಗ್ ಆಡಿ ಕೇವಲ 189 ರನ್ ಹೊಡೆದಿದ್ರು. ಅಲ್ಲಿಂದ ಒಂದು ದೊಡ್ಡ ಹೊಡೆತ ಬಿತ್ತು ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾಗೆ. ಯಾಕಂದರೆ ಸೆಕೆಂಡ್ ಮ್ಯಾಚಲ್ಲೂ ಕೂಡ ಅಷ್ಟೊಂದು ರನ್ಸ್ ಕಲೆ ಹಾಕಲಿಲ್ಲ. 190 ರನ್ ಟಾರ್ಗೆಟ್ ಕೊಡ್ತಾರೆ. ಬಟ್ ಆ ಟಾರ್ಗೆಟನ್ನು ಇಂಗ್ಲೆಂಡ್ ತಂಡ ಒಂದು ಈಸಿಯಾಗಿ ಗೆದ್ದು ಬೀಗುತ್ತೆ ಅಂತಲೇ ಹೇಳ್ಬೋದು. ಕೇವಲ 19 ಓವರ್ಗೆ ಮ್ಯಾಚ್ ಮುಗಿಸಿ ಹೀಗೆ ಇವಾಗ ಒಂದು ಎಲ್ಲ ಕಡೆ ಒಂದು ಫ್ರಸ್ಟ್ರೇಷನ್ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಹಾಗೂ BCCIಗೆ. ಯಾಕೆ ನಾವು ರಜತ್ ಪಟಿದಾರ್ ಆಗಿ ಒಂದು ಆ ಚಾಂಪಿಯನ್ ಟೀಮ್ನಲ್ಲಿ ಇರ್ತಕ್ಕಂಥ ಭುವನೇಶ್ವರ್ ಕುಮಾರ್ ಅವ್ರನ್ನ ನಾವು ಯಾಕೆ ಸೆಲೆಕ್ಷನ್ ಮಾಡಲಿಲ್ಲ ಅಂತ ಹೇಳಿ. ಯಾಕೆಂದರೆ ನಮ್ಮ ಟೀಮ್ ಇಂಡಿಯಾ ತಂಡ ಇವಾಗ ಒಂದು ಸದ್ಯಕ್ಕೆ ಇರೋ ಪರಿಸ್ಥಿತಿ ನೋಡೋದಾದರೆ ಸೋಲಿನ ಸುಳಿಯಲ್ಲಿ ಸಿಲುಕಾಕೊಂಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸೋಲಿಂದ ಕಂಗೆಟ್ಟಿದೆ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನೋಡಬೇಕು ಗೌತಮ್ ಗಂಭೀರ್ ಅವರು ಯಾವ ಅಸ್ತ್ರ ಪ್ರಯೋಗ ಮಾಡ್ತಾರೆ ಇನ್ನು ನೆಕ್ಸ್ಟ್ ಮ್ಯಾಚ್ಗೆ ಅಂತ ಹೇಳಿ. ಯಾವ ಪ್ಲೇಯರ್ನ ಮನೆ ಹಾಕ್ತಾರೆ, ಹಾಗೆ ಯಾವ ರೂಯಿನಲ್ಲಿ ಬರ್ತಾರೆ. ವೈಭವ್ ಸೂರ್ಯವಂಶಿ ಅವ್ರನ್ನ ಕಂಟಿನ್ಯೂ ಮಾಡ್ತಾರಾ ಅಥವಾ ಒಂದು ಡಿಸ್ಕಂಟಿನ್ಯೂ ಮಾಡ್ತಾರಾ, ಮತ್ತೆ ಸಂಜು ಸ್ಯಾಮ್ಸನ್ ಕಡೆ ನೋಡ್ತಾರಾ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ರಜತ್ ಪಟಿದಾರ್ ಅವರು ಒಂದು ಪ್ಲೇಯಿಂಗ್ ಸ್ಕ್ವಾಡಲ್ಲೇ ಇಲ್ಲ. ಹಾಗಾಗಿ ರಜತ್ ಪಟಿದಾರ್ ಅವರು ಅಂತೂ ಆಡೋಕ್ಕೆ ಚಾನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಊಹಾಪೋಹ ಅಂತಲೇ ಹೇಳ್ಬೋದು ಅದು. ಹೀಗಾಗಿ ಒಂದು ನೋಡಬೇಕು ವೈಭವ್ ಸೂರ್ಯವಂಶಿ ಅವ್ರನ್ನೇ ಕಂಟಿನ್ಯೂ ಮಾಡ್ತಾರಾ ಅಥವಾ ಒಂದು ಸಂಜು ಸ್ಯಾಮ್ಸನ್ ಅವ್ರಿಗೆ ಮತ್ತೆ ಇನ್ನೊಂದು ಚಾನ್ಸ್ ಕೊಡ್ತಾರಾ ಅಂತ ಹೇಳಿ. ಯಾಕಂದರೆ ಒಂದು ಬ್ಯಾಟಿಂಗಲ್ಲಿ ರನ್ಸ್ ಬರ್ತಾಯಿಲ್ಲ ನಮ್ಮ ಟೀಮ್ ಇಂಡಿಯಾ ಕಡೆಯಿಂದ. ಒಂದು 200+ ರನ್ಸನ್ನು ಕೊಡಬೇಕಾಗುತ್ತೆ. ನಾವು ನಾಳೆ ಕೂಡ ಒಂದು ಮ್ಯಾಚ್ ಇದೆ, 3rd ಮ್ಯಾಚ್ ಇಂಡಿಯಾ ವರ್ಸಸ್ ಇಂಗ್ಲೆಂಡು. ಈ ಮ್ಯಾಚಲ್ಲಿ ನಮ್ಮ ತಂಡ ಒಂದು 200+ ರನ್ ಟಾರ್ಗೆಟ್ ಕೊಟ್ಟರೆ ಫಸ್ಟ್ ಬ್ಯಾಟಿಂಗ್ ಆಡಿ ಅಲ್ಲಿಂದ ಒಂದು ನಮ್ಮ ಟೀಮ್ ಇಂಡಿಯಾ ಗೆಲ್ಲೋಕ್ಕೆ ಒಂದು ಅವಕಾಶ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ 200 ಒಳಗಡೆನೇ ರನ್ ಆದರೆ ಆ ಕಡೆ ಕೂಡ ಒಂದು ದಿಗ್ಗಜ ಆಟಗಾರರು ಇದ್ದಾರೆ. ಜಾಸ್ ಬಟ್ಲರ್ ಆಗಿರ್ಬೋದು, ಫಿಲ್ ಸಾಲ್ಟ್ ಆಗಿರ್ಬೋದು, ವಿಲ್ ಜಾಕ್ಸ್, ಹಾಗೆ ಜಕಾಬ್ ಬೆಥೆಲ್ ಯಾವ ಥರ ಆಡಿದ್ರಂತ ನೀವೇ ನೋಡಿದ್ದೀರ ಲಾಸ್ಟ್ ಮ್ಯಾಚಲ್ಲಿ. ಹೀಗಾಗಿ ಅವರನ್ನು ಕೂಡ ಒಂದು ಔಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ಮ್ಯಾಚಲ್ಲಿ ಜಕಾಬ್ ಬೆಥೆಲಿಂದನೇ ಒಂದು ಟೀಮ್ ಇಂಗ್ಲೆಂಡ್ ಗೆಲ್ಲೋಕ್ಕೆ ಒಂದು ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಬೆಥೆಲ್ ಅವ್ರನ್ನ ಏನಾದರೂ ಜಲ್ದಿ ಔಟ್ ಮಾಡಿದಿದ್ರೆ ನಮ್ಮ ಟೀಮ್ ಇಂಡಿಯಾ ಕಡೆನೇ ಇತ್ತು ಮ್ಯಾಚ್. ಬಟ್ ಅವರು ಒಂದು ಕೇವಲ ಲಾಸ್ಟ್ ಡೆತ್ತಲ್ಲೇ ಒಂದು ಓವರಲ್ಲಿ 29 ರನ್ ಗಳಿಸ್ತಾರೆ. ಅಲ್ಲಿಂದ ಒಂದು ಮ್ಯಾಚ್ ಟರ್ನ್ ಆಯಿತು ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.